ದಕ್ಷಿಣ ಕರ್ನಾಟಕದ ಮೂಲ ನಿವಾಸಿಗಳಾದ ಒಕ್ಕಲಿಗರು ಕಳೆದ 1800 ವರ್ಷಗಳಿಂದಲೂ ಇಲ್ಲಿಯೇ ನೆಲೆಸಿ ಕೃಷಿ ಮತ್ತಿತರ ಕಸುಬುಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕ್ರಿಸ್ತಶಕ 350ರಿಂದ 1004ರವರೆಗೆ ಆಳಿದ ಗಂಗವಂಶದ ರಾಜರು ಒಕ್ಕಲಿಗರ ಮೂಲಮನೆತನದವರು. ದಕ್ಷಿಣ ಕರ್ನಾಟಕ, ಕೊಂಗುನಾಡು, ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ನೆಲೆಸಿರುವ ಎಲ್ಲ ಒಕ್ಕಲಿಗರಿಗೂ ಗಂಗವಂಶದ ರಾಜಮನೆತನವೇ ಮೂಲಕುಲ. 12ನೇ ಶತಮಾನ ಹಾಗೂ 13ನೇ ಶತಮಾನಗಳಲ್ಲಿ ಆಳಿದ ಹೊಯ್ಸಳರು ಒಕ್ಕಲಿಗ ಮನೆತನದವರೇ. ನಂತರ ವಿಜಯನಗರದ ಅರಸರ ಅಡಿಯಲ್ಲಿ ಆಳಿದ ಬೆಂಗಳೂರಿನ ಕೆಂಪೇಗೌಡ